ಸರ್ ಎಗೈನ್ ಮತ್ತೆ ಗೋಲ್ಡ್ ಬರೋದಾದ್ರೆ ಮದ್ವೆ ಇರುತ್ತೆ ಅಥವಾ ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ ಅವಾಗ ಚಿನ್ನ ಬೇಕೇ ಬೇಕಾಗುತ್ತೆ. ಸೊ ಅಂತವರಿಗೆ ನಿಮ್ ಕಡೆಯಿಂದ ಏನಾದ್ರೂ ಸೊಲ್ಯೂಷನ್ ಟಿಪ್ಸ್ ಏನಾದ್ರೂ ಹೇಳೋದಾದ್ರೆ? ನೋಡಮ್ಮ, ಒಂದೇ ಒಂದು ಹೇಳ್ಬೇಕಂದ್ರೆ ಈಗಿನ ಒಂದು ಹೊಸ ಜನರೇಷನ್ ನೋಡಿದ್ದೀನಿ ಹ್ಮ್. ನಿಮಗೆ. ಈಗಿನ ಹೊಸ ಜನರೇಷನಲ್ಲಿ 2 ಥರ ಜನನೂ ಇದ್ದಾರೆ. ಹ್ಮ್. ಇವತ್ತು ಎಷ್ಟೊಂದು ಏನೋ ಚಿನ್ನಗಳು ಯಾವ ಥರ ಹ್ಮ್. ಬಂದಿದೆ ಅಂತಂದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹ್ಮ್. ನೀವು ನೋಡಿದ್ರಿ ಪ್ರತಿ 10 ಗ್ರಾಮ್‌ಗೆ 50,000 ಇರುವಂಥ ಚಿನ್ನ ಇವತ್ತು ಹೌದು. 1,50,000 ಹೋಗಿದೆ. ಹೋಗಿದೆ. ಮೊದಲೆಲ್ಲ ಏನಾಗಿರೋದಂದ್ರೆ ಹ್ಮ್. ಚಿನ್ನಗಳೆಲ್ಲ ತುಂಬಾ ಹೆವಿ ವೇಟ್ ಚಿನ್ನಗಳು ಇರ್ತಿತ್ತು. ಈಗ ಅದರಲ್ಲೂ ಜ್ಯುವೆಲರಿ ಯಾವ್ದಾರು ಏನ್ ಮಾಡಿದ್ದಾರೆ ಅಂದ್ರೆ ಲೈಟ್ ವೇಟ್ ಜ್ಯುವೆಲರಿಗಳು ಬಂದಿದೆ. ಹೌದು. ಕರೆಕ್ಟ್ ಅಲ್ವಾ? ಹ್ಮ್. ಒಂದು 100 ಗ್ರಾಮಲ್ಲಿ ಆಗುವಂಥದ್ನ ಹ್ಮ್. ಅವರು ಒಂದು 20 ಗ್ರಾಮಲ್ಲಿ ಮಾಡ್ಬಿಡ್ತಾರೆ. ಮಾಡ್ಕೊಡ್ತಾರೆ. ಅಂಥದ್ದೊಂದಷ್ಟು ಬಂದಿದೆ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಒಂದು ಇನ್ನೂ ಒಂದಷ್ಟು ಚಿನ್ನ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಬಟ್ ನಿಮಗೆ ಬೇಕಾಗಿರುವಂಥ ಒಂದು ಮದುವೆಗಳಿಗೆ, ಫಂಕ್ಷನ್‌ಗಳಿಗೆ ಬೇಕಾಗಿರುವಂಥ ಚಿನ್ನನ ಉಪಯೋಗಿಸ್ಕೋಬಹುದು. ಎರಡನೇದು, ನಮ್ಮಲ್ಲಿ ಎಷ್ಟೋ ಚಿನ್ನಗಳು ನಾವು ಯೂಸೇ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ಹೊಸದಾಗಿ ಚಿನ್ನ ತೆಗೆದುಕೊಳ್ಳೋದಕ್ಕಿಂತ ಇರೋ ಚಿನ್ನನ ಕೊಟ್ಬಿಟ್ಟು ಹೊಸದಾಗಿ ಜ್ಯುವೆಲರಿಗಳನ್ನ ತಗೊಳ್ಳೋದು ಬೆಟರ್. ಈಗ ನೋಡಿ, ಯಾವ್ದೋ ನಮ್ಮ ಅಜ್ಜಿ ಕಾಲದೊಂದು ಚಿನ್ನ ಒಂದು ಒಡವೆ ಇರುತ್ತೆ, ಅದು ನಾವು ಹಾಕೊಳ್ಳೋದು. ಅದನ್ನ ಹಂಗೆ ಇಟ್ಕೊಂಡು ಇನ್ನೊಂದು ಚಿನ್ನ ತಗೊಳ್ಳೋ ಬದ್ಲಿ ಅಜ್ಜಿ ಕಾಲದ ಒಡವೆ ನಿಮ್ಗೆ ಗಿಫ್ಟ್ ಬಂದಿದೆ, ಅದನ್ನ ನೀವು ಚಿನ್ನ ಕೊಟ್ಬಿಟ್ಟು ಇನ್ನೊಂದು ಹೊಸ ಜ್ಯುವೆಲರಿ ಇವಾಗ ಏನ್ ಮಾಡರ್ನ್ ನಿಮ್ಗೆ ಟೇಸ್ಟ್ ಪ್ರಕಾರ ಇಷ್ಟ ಆಗುತ್ತೆ ಅದನ್ನ ತೆಗೆದುಕೊಳ್ಳಿ. ಸೊ ಇನ್ನೋ ಚಿನ್ನನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಬೇಕಾಗಿರುವಂತ ಒಂದು ಮದುವೆಗೆ, ಫಂಕ್ಷನ್ಗೆ ಬೇಕಾಗಿರೋ ಚಿನ್ನನೂ ಸಿಗುತ್ತೆ, ಪ್ಲಸ್ ರಿಯೂಸ್ ಮಾಡ್ದಂಗೂ ಆಗುತ್ತೆ. ಹಾಗಾಗಿ ಆ ತರ ಒಂದಷ್ಟು ಮಾಡೋದ್ರಿಂದ ನಮ್ಗೆ ಏನಂದ್ರೆ ಇರುವಂತ ಚಿನ್ನನ ಉಪಯೋಗಿಸೋ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳೋದು. ಈಗ ನಮ್ಮ ಹತ್ರ ಚಿನ್ನನೇ ಇಲ್ಲ, ಬೇಕೇ ಆಗತ್ತೆ ಅಂದ್ರೆ ತಗೊಳ್ಳಿ, ಬೇಡ ಅನ್ನಲ್ಲ. ಆದ್ರೆ ಎಷ್ಟೋ ನಮ್ಮ ಮನೆಗಳಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ನಾವು ನೋಡಿದಾಗ ಎಷ್ಟೋ ಚಿನ್ನ ಅದು ಮದುವೆನಲ್ಲಿ ಹಾಕೊಂಡಿರೋ ಒಡವೆ ಹಾಕೊಂಡೇ ಇರಲ್ಲ. ಇನ್ ಯಾವಾಗ ಹಾಕೊಳ್ಳೋದು ನೆಕ್ಸ್ಟ್ ಅದನ್ನ ಗೊತ್ತಿಲ್ಲ. ಅದ್ರ ಬದ್ಲಿ ಆ ಒಂದು ದೊಡ್ಡ ಒಡವೆನ ನೀವು 4 ಒಡವೆಗಳು ಮಾಡ್ಕೊಂಡ್ಬಿಟ್ರೆ ಹೊಸದಾಗಿ ಇನ್ನೊಂದ್ಸಲ ಚಿನ್ನ ತೆಗೆದುಕೊಳ್ಬೇಕಾಗಿಲ್ಲ. ಇದು ಸ್ವಲ್ಪ ನೀವು ಸ್ಟ್ರಾಟಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಮತ್ತೆ ಲೈಟ್ ವೇಟ್ ಚಿನ್ನಗಳದ್ದು ಇವತ್ತು ಒಂದು ಫ್ಯಾಷನ್ ಬರ್ತಾ ಇದೆ. ಆಮೇಲೆ ಇವಾಗೆಲ್ಲ ಇನ್ನೂ ನಾನು ಬಹಳಷ್ಟು ಕಡೆ ನೋಡಿದ್ದೀನಿ 1 ಗ್ರಾಮ್ ಈಗೆಲ್ಲ ಕುಶಾಲ್ ಅಂತ ಒಂದು ಕಂಪ್ನಿ ಇದೆ. ದೇ ಆರ್ ವೆರಿ ಬಿಗ್ ಗ್ರೋಯಿಂಗ್. ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಬರ್ತಾ ಇದೆ. ಐ ಥಿಂಕ್ ದೇ ಕಮ್ ವಿತ್ ಮೋರ್ ಚಿನ್ನನೇ ಮೀರಿಸ್ತವೆ ಅಲ್ವಾ, ಅಷ್ಟೊಂದು ಡಿಸೈನಿಂಗ್ ಆಗಿದೆ. ಐ ಥಿಂಕ್ ದಟ್ ಇಸ್ ಹೌ ವಿ ಶುಡ್ ಡೂ ದಟ್. ಸರ್, ಈ ಚಿನ್ನ ಖರೀದಿಗೆ ಈ ಒಂದು ಸ್ವಲ್ಪ ವರ್ಷಗಳನ್ನ ಬಿಟ್ಟು ಮಾಡಿದ್ರೆ ಇದೇ ರೇಟ್ ಇರುತ್ತಾ ಅಥವಾ ಇದಕ್ಕಿಂತ ಕಡಿಮೆ ಆಗಿರುತ್ತೆ, ಇದಕ್ಕಿಂತ ಜಾಸ್ತಿ ಆಗಿರುತ್ತಾ? ನೋಡಮ್ಮ, ಚಿನ್ನನ ಯಾವುದೇ ದೇಶ ಕಂಟ್ರೋಲ್ ಮಾಡಕ್ ಆಗಲ್ಲ. ಯಾವುದೇ ಚಿನ್ನನ ನಾವು 2 ತರ ತಗೊಂತೀವಿ. ಒಂದು ಆರ್ನಮೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಒಂದು ಇನ್ವೆಸ್ಟ್ಮೆಂಟ್ ಆಗಿ ತೆಗೆದುಕೊಳ್ಳೋದು. ಪ್ರಧಾನಿ ಅವರು ಹೇಳೋದಂದ್ರೆ ಇನ್ವೆಸ್ಟ್ಮೆಂಟ್ ಆಗಿ ಮಾಡಕ್ ಹೋಗ್ಬೇಡಿ ಚಿನ್ನ, ಅದು ಉಪಯೋಗ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬರೋ ದಿನಗಳಲ್ಲಿ ಚಿನ್ನ ಏನಾಗುತ್ತೆ, ಮೇಲೆ ಹೋಗುತ್ತೆ ಅಂದ್ರೆ ಯಾವ್ದಾವ್ ದೇಶದಲ್ಲಿ ಅನ್ಸರ್ಟನಿಟಿ ಇರುತ್ತೆ, ಯುದ್ಧಗಳಾಗತ್ತೆ, ರಿಸೆಷನ್ ಆಗತ್ತೆ, ಅಂತ ಟೈಮಲ್ಲೆಲ್ಲ ಚಿನ್ನ ಮೇಲೋಗುತ್ತೆ. ಚಿನ್ನನ ಬಹಳಷ್ಟು ದೇಶಗಳಲ್ಲಿ ಒಂದು ಸೇಫ್ ಹೆವನ್ ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡಿದ್ದಾರೆ. ಹಾಗನ್ಕೊಬಿಟ್ಟು ಚಿನ್ನ ಬೀಳೋದೇ ಇಲ್ಲ ಅಂತ ಅರ್ಥ ಅಲ್ಲ. ಎಷ್ಟೊಂದ್ ಕಡೆ ನೋಡಿರ್ಬೋದು, ಚಿನ್ನ 20% 30% ಬಿದ್ದಿರೋದು ನಾವು ನೋಡಿದೀವಿ. ಇನ್ನೊಂದು ಏನಾಗುತ್ತೆ, ಚಿನ್ನ ಒಂದು ಬೆಳೆ ಹೋದ್ಮೇಲೆ 5-6 ವರ್ಷ ಮೇಲೆ ಹೋಗದೆ ಇರೋದು ನಾವು ನೋಡಿದೀವಿ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ನನ್ನ ಪ್ರಕಾರ ಆಲ್ರೆಡಿ ಗೋಲ್ಡ್ ಇದೆ ಹೈ ಪ್ರೈಸ್ ಇದೆ. ಇದಕ್ಕಿಂತ ಏನೇನೋ ಜಾಸ್ತಿ ಹೋದ್ರು ಒಂದು 10-20% ಜಾಸ್ತಿ ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ 5-6 ವರ್ಷ ಚಿನ್ನ ಮೇಲೆ ಹೋಗದೆ ಇರುವಂತ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸರ್, ಚಿನ್ನದ ಜೊತೆಗೆ ಬೆಳ್ಳಿ ಕೂಡ ಚಿನ್ನದ ರೇಟ್ನೇ ಮೀರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸೇಮ್ ಅದೇ. ಬೆಳ್ಳಿದೇನಂದ್ರೆ ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಇದೆ. ಹಾಗೇನೆ ಬೆಳ್ಳಿನಲ್ಲಿ ಏನಂತಂದ್ರೆ, ಒಂದು ಇವತ್ತು ನಾವು ನೋಡ್ತಾ ಇದ್ದಂಗೆ ಇವತ್ತು ಬ್ಯಾಟ್ರಿಗಳಲ್ಲಿ, ಸೆಮಿ ಕಂಡಕ್ಟರ್ಗಳಲ್ಲಿ ಬೆಳ್ಳಿನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇಂಡಸ್ಟ್ರಿಯಲ್ ಯೂಸೇಜ್ ಇಂದ ಬೆಳ್ಳಿ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಇವತ್ತು ಚೈನಾ ಈಸ್ ಕಂಟ್ರೋಲಿಂಗ್ ದ ಸಿಲ್ವರ್ ಪ್ರೈಸ್. ಹಂಗಾಗಿ ಇದು ಒಂದೊಂದು ದೇಶದ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಹಂಗಾಗಿ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಾಗ ವಿ ಶುಡ್ ಆಲ್ವೇಸ್ ಥಿಂಕ್ ದಟ್ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ಇಂದ ಮಾಡುವಂಥದ್ದು. ಫಿಸಿಕಲ್ ಆಗಿ ತಗೊಳ್ಬೇಕಾಗಿಲ್ಲ. ಇವತ್ತು ಗೋಲ್ಡ್ ETF ತರನೇ ಸಿಲ್ವರ್ ETF ಅಂತಿದೆ, ಕೆಲವೊಂದು ಫಂಡ್ಗಳಿದೆ, ಅಂಥದ್ರಲ್ಲಿ ಹೂಡಿಕೆ ಮಾಡ್ಬೋದು. ಅಲ್ಲಿ ಏನಾಗುತ್ತೆ, ನೀವು ಫಿಸಿಕಲ್ ಆಗಿರಲ್ಲ, ಬಟ್ ನಿಮ್ಮ ಅದ್ರ ಪ್ರೈಸ್ ವ್ಯಾಲ್ಯೂ ಸಿಗುತ್ತೆ. ನಾಳೆ ಚಿನ್ನದ ಬೆಲೆ ಜಾಸ್ತಿ ಆದ್ರೆ, ಬೆಳ್ಳಿ ಬೆಲೆ ಜಾಸ್ತಿ ಆದ್ರೂ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ಇಟ್ಸ್ ಕಾಲ್ಡ್ ಈ ಗೋಲ್ಡ್ ಅಥವಾ ಈ ಸಿಲ್ವರ್ ಅಂತ ನಾವು ಕರಿತೀವಿ. ಆ ತರ ಹೂಡಿಕೆ ಮಾಡ್ಬೋದು. ಒಂದಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 10% ಅಷ್ಟು ಆ ಇನ್ವೆಸ್ಟ್ಮೆಂಟ್ ಇಟ್ಕೊಂಡ್ರೆ ತಪ್ಪೇನಿಲ್ಲ. ಸರ್, ಇದೆಲ್ಲದರ ಪರಿಣಾಮ ಷೇರು ಮಾರುಕಟ್ಟೆಗೆ ಏನಾದ್ರು ತಟ್ಟಿದ್ಯಾ? ಶೇರ್ಸ್ ಎಲ್ಲ ಹೇಗ್ ನಡೀತಾ ಇದೆ? ನೋಡ್ತಾ ಇದೀವಲ್ಲ, ಲಾಸ್ಟ್ 2 ದಿನದಿಂದ ಮಾರ್ಕೆಟ್ ಡೌನ್ ಆಗ್ತಾ ಇದೆ. ಸೊ ಖಂಡಿತ ಯುದ್ಧದಿಂದ ಆಗಿದೆ. ಬಟ್ ಈ ಸದ್ಯಕ್ಕೆ ಹೆಂಗಿದೆ ಅಂದ್ರೆ, ಹೂಡಿಕೆದಾರರಿಗೆ ಷೇರು ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಪ್ರೈಸ್ ಅಂತ ತಗೊಂಡಾಗ ವ್ಯಾಲ್ಯೂ ಹೈ ಆಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಕಂಪ್ನಿ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, ಪ್ರೈಸ್ ಕಡಿಮೆ ಇದೆ. ಸೊ ಯಾರಾದ್ರೂ ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂದ್ರೆ ಇದೊಂದು ಸಕಾಲವಾಗಿದೆ. ಆದ್ರೆ ಹೂಡಿಕೆ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಒಂದೇ ಸರ್ತಿಗೆ ಬೈ ಮಾಡ್ಬೇಕಾ? ಖಂಡಿತ ಅಲ್ಲ. ಅದನ್ನ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಗೋಲ್ ಬೇಸ್ಡ್ ಆಗಿ ನೆಕ್ಸ್ಟ್ 5-6 ವರ್ಷ ಮೈಂಡ್ ಅಲ್ಲಿ ಇಟ್ಕೊಂಡು ಹೂಡಿಕೆ ಮಾಡೋಂಗಿದ್ರೆ ಒಂದು ಒಳ್ಳೆ ಅವಕಾಶ ಇದೆ ಅಂತಾನೆ ಹೇಳ್ಬೋದು. ಸರ್, ಅಂದ್ರೆ ಲಾಭ ಪಡ್ಕೊಳ್ತಾರಾ?
5-6 ವರ್ಷ ಇಟ್ಕೊಂಡ್ರೆ ಖಂಡಿತ ಅದರಲ್ಲಿ ಒಂದಷ್ಟು ಲಾಭ ನೋಡುವಂತ ಚಾನ್ಸಸ್ ಇದೆ. ಬಟ್ ಅಗೇನ್ ಇನ್ವೆಸ್ಟ್ಮೆಂಟ್ ಇನ್ ಎನಿ ಇಕ್ವಿಟಿ ಮಾರ್ಕೆಟ್ ಇಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ. ನಾವು ಇದನ್ನ ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ, ಬಟ್ ಓವರಾಲ್ ಪಾಸ್ಟ್ ಹಿಸ್ಟ್ರಿ ಡೇಟಾ ತಗೊಂಡ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಪಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸರ್, ಈಗ ಪ್ರಧಾನಿ ಅವರು ಹೇಳಿದಂತಹ ಒಂದಷ್ಟು ಮೆಸೇಜ್ಗಳನ್ನ ನಾವು ನಾಗರಿಕರು ಯಾರು ಪಾಲಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನಾವು ಒಂದಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ? ಇದನ್ನೇನೋ ಅವ್ರು ಕಂಪಲ್ಸರಿ ಅಂತ ಹೇಳಿ ಮಾಡ್ಲೇಬೇಕು ಅಂತ ಹೇಳಿಲ್ಲ. ಸೊ ಜನರಿಗೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ, ಆದಷ್ಟು ಇದನ್ನ ಮಾಡ್ಕೊಳ್ಳಿ ಅಂತ. ಇದರಿಂದ ಏನಾಗುತ್ತೆ, ಜವಾಬ್ದಾರಿಯಾಗಿ ನಮ್ ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತು ನಾಳೆ ಏನಾಗುತ್ತೆ, ಸರ್ಕಾರ ಜಾಸ್ತಿ ಪೆಟ್ರೋಲ್ ಕಚ್ಚಾ ತೈಲ ತರ್ಸ್ಕೊಂಡ್ರೆ, ಗೋಲ್ಡ್ ನ ತರ್ಸ್ಕೊಂಡ್ರೆ ಆ ಭಾರನ ಏನ್ ಮಾಡ್ತಾರೆ, ವಾಪಸ್ ನಮ್ ತಲೆ ಮೇಲೆ ಹಾಕ್ತಾರೆ. ಆ ಭಾರ ಹಾಕಿದಾಗ ಏನಾಗುತ್ತೆ, ಕಾಮನ್ ಪರ್ಸನ್ಗೆ ಅದ್ರ ಮೇಲೆ ಒಂದು ಫೈನಾನ್ಷಿಯಲಿ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಹಾಗಾಗಿ ಅದನ್ನ ಎಚ್ಚೆತ್ಕೊಂಡು ಇವಾಗ್ಲಿಂದ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳಲ್ಲ ಅಷ್ಟೇ. ಹೀಗಾಗಿ ಅದರಿಂದ ನಾವು ಏನೋ ಓವರ್ ನೈಟ್ ಅಲ್ಲಿ ಆಗೋಗುತ್ತೆ ಅನ್ನೋದಕ್ಕಿಂತನೂ ವಿ ಶುಡ್ ಬೀಯಿಂಗ್ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಜನ್. ನಮ್ಮ ದೇಶನ ನಾವು ಆರ್ಥಿಕವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದ್ರ ಜವಾಬ್ದಾರಿ ಬರೀ ಪ್ರಧಾನಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ರಾಜಕೀಯದವ್ರಿಗಲ್ಲ, ನಮ್ಮೆಲ್ಲರಿಗೂ ಇದೆ. ಎಲ್ಲರೂ ನಮ್ ಜವಾಬ್ದಾರಿ ದೇಶನ ಮುಂದೆ ತೆಗೆದುಕೊಳ್ಳೋಕೆ. ಸೊ ಅದನ್ನ ಒಂದಷ್ಟು ನಾವು ಮುಂದಕ್ಕೆ ಹಾಕೋಣ. ಒಂದ್ ಮನೆ ಅಂತ ಅಂದಾಗ ಪ್ರತಿಯೊಬ್ಬರು ಜವಾಬ್ದಾರಿ ಆಗುತ್ತಲ್ವಾ, ನಮ್ದೇ ಆದಂತ ಒಂದು ಕಾಂಟ್ರಿಬ್ಯೂಷನ್ ಮಾಡೋದು. ಚಿಕ್ಕದಾಗೆ ಇದ್ರು ಅದ್ರ ದೊಡ್ಡ ಇಂಪ್ಯಾಕ್ಟ್. ಇವತ್ತು 150 ಕೋಟಿ ಇರುವಂತ ಜನಸಂಖ್ಯೆ ಇದೆ, ಅದರಲ್ಲಿ ಒಂದು 10% ಜನ ಶ್ರೀಮಂತರಂತ ನಾವು ತಗೊಂಡ್ರು ಅವ್ರು ಅದನ್ನ ಇನ್ನೂ ಹೆಲ್ಪ್ ಮಾಡಕ್ ಹೋದ್ರೆ ಇವತ್ತು ದೇಶ ಬೆಳೀತದೆ. ಒಂದು ದೇಶಕ್ಕೆ ಆರ್ಥಿಕ ಸ್ಥಿತಿನಲ್ಲಿ ಬೆಳಿಬೇಕಂತಂದ್ರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದ್ರೆ ಮಾತ್ರ ಬೆಳೆಯಕ್ಕಾಗತ್ತೆ. ಪ್ರತಿಯೊಬ್ಬರು ಒಂದು ಜವಾಬ್ದಾರಿ ಅದು. ಸರ್, ಅಗೇನ್ ಮತ್ತೆ ಅಗತ್ಯ ವಸ್ತುಗಳಿಗೆ ಬರೋದಾದ್ರೆ, ಅಂದ್ರೆ ಈ ಒಂದಷ್ಟು ಯುದ್ಧನ ಇವಾಗ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ, ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು. ಆ ಟೈಮಲ್ಲಿ ಮತ್ತೆ ನಮಗೂ ಅದ್ರ ಹೊಡ್ತಾ ಏನಾದ್ರು ಬಿಡುತ್ತಾ? ಅಗತ್ಯ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗ್ಬೋದಾ? ಖಂಡಿತ ಆಗೋಂಥದ್ದು ಜಾಸ್ತಿ ಇದೆ. ಅದನ್ನೇ ನಿಮ್ಗೆ ಹೇಳಿದ್ದಲ್ಲ, ಎಲ್ಲಾನು ಡಿಪೆಂಡ್ಸ್ ಆನ್ ದ ಕ್ರೂಡ್ ಆಯಿಲ್ ಪ್ರೈಸ್ ಮೇಲಿದೆ. ಸೊ ನಾವು ಎಲ್ಲಾ ಒಂದು ಮೂಲ ಕಾರಣ ಬಂದ್ಬಿಟ್ಟು ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಇಂಪೋರ್ಟ್ ಮಾಡೋಕಂತ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಮೇಲಿದೆ. ಸೊ ಅದು ಆದ್ರೆ ಖಂಡಿತ ಎಲ್ಲದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಹೌ ಲಾಂಗ್ ದಿಸ್ ವಾರ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಅವ್ರಿಗೂ ಯುದ್ಧ ಬೇಡ, ಇವ್ರಿಗೂ ಬೇಡ. ಬಟ್ ಏನಂದ್ರೆ ಎಲ್ಲೋ ಒಂದ್ ಕಡೆ ನೆಗೋಸಿಯೇಷನ್ ಮಾಡುವಂತ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಹೋಪ್ಫುಲಿ ಬರೋ ದಿನಗಳಲ್ಲಿ ಯುದ್ಧ ಬೇಗ ಮುಗಿದೋಗುತ್ತೆ. ಸೊ ಎಕನಾಮಿ ನಾರ್ಮಲ್ ಆಗಿ ಒಂದು ಸ್ಟೆಬಿಲಿಟಿ ಬರುತ್ತೆ ಅಂತ ಅನ್ಸುತ್ತೆ. ಸರ್, ಒಂದಷ್ಟು ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಯುದ್ಧ ನಡೀತಿರೋದು ಅಲ್ಲೆಲ್ಲೋ ನಡೀತಾ ಇದೆ, ನಾವು ಇಲ್ಲಿ ಆರಾಮಾಗಿ ಸೇಫ್ ಆಗಿದೀವಿ. ಬಟ್ ಇವರು ಅಗತ್ಯ ವಸ್ತುಗಳ ರೇಟ್ ಜಾಸ್ತಿ ಮಾಡ್ತಾರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ, ಇದೆಲ್ಲ ಸರ್ಕಾರನೇ ಮಾಡ್ತಾ ಇದೆ ಅಂತ ಅನ್ಕೊಂಡಿರ್ತಾರೆ. ಸರ್, ಒಂದು ಕ್ಲಾರಿಟಿ. ಏನಂತಂದ್ರೆ ಕರೆಕ್ಟ್, ಯುದ್ಧ ಎಲ್ಲೋ ನಡೀತಾ ಇದೆ. ಬಟ್ ಯುದ್ಧ ನಡೀತಾ ಇರ್ಬೇಕಾದ್ರೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಇವತ್ತು ಗ್ಲೋಬಲ್ ಎಕನಾಮಿ ಹೆಂಗಾಗಿದೆ ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ನಾವು ತರ್ಸ್ಕೊಳ್ಳುವಂತ ಒಂದು ಕಚ್ಚಾ ತೈಲ ಏನಿದೆಲ್ಲ, ಅದೇನ್ ಪಾಸ್ ಥ್ರೂ ಆಗುವಂತ ಒಂದು ವೇ ಏನಿದೆ, ಅದು ಇಟ್ ಹಸ್ ಪಾಸ್ ಥ್ರೂ ನಿಯರ್ ಇರಾನ್ ಮತ್ತೆ ಸೌದಿ ಅರೇಬಿಯಾದಿಂದ ಬರುವಂತದ್ದು. ಯುದ್ಧದಿಂದ ಏನಾಗಿದೆ ಅಂತಂದ್ರೆ ಅದ್ರದ್ದು ಒಂದು ಸಪ್ಲೈ ಚೈನ್ ಮೇಲೆ ಎಫೆಕ್ಟ್ ಆಗಿದೆ. ಒಂದು ಎರಡನೇದು, ಯುದ್ಧದಿಂದ ಏನಾಗಿದೆ, ಪೆಟ್ರೋಲ್ ಬೆಲೆ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿದೆ, ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಓವರ್ ಆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು, ಇವತ್ತು ಪೆಟ್ರೋಲಿಯಂ ಅಂದ ತಕ್ಷಣ ಬರೀ ನಾವು ಕಚ್ಚಾ ತೈಲ ಅಂತಲ್ಲ, ಇವತ್ತು ಯೂಸ್ ಮಾಡುವಂತ ಯೂರಿಯಾ ಆಗಿರ್ಬೋದು, ಇವತ್ತು ನಾವು ಯೂಸ್ ಮಾಡುವಂತ ಪೇಂಟ್ ಆಗಿರ್ಬೋದು, ಇನ್ನೇನೇನೋ ಪ್ರಾಡಕ್ಟ್ಗಳು ಎಲ್ಲದಕ್ಕೂ ಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಆಗುತ್ತೆ, ಗ್ಯಾಸ್ ಸೇರ್ಕೊಂಡಿದೆ, ಎಲ್ಲ ಬರುತ್ತೆ. ಸೊ ಹಿಂಗಾಗಿ ಇದು ಎಲ್ಲದ್ರದ್ದು ಓವರ್ ಆಲ್ ಇಂಪ್ಯಾಕ್ಟ್ ಏನಾಗಿದೆ ಅಲ್ಲ, ಅದು ನಮ್ಮ ಒಂದು ದೇಶದ ಮೇಲೆ ಇವೆಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂತ ವಸ್ತುಗಳು. ಸೊ ಹಾಗಾಗಿ ನಾವು ತೆಗೆದುಕೊಳ್ಳುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅಂದಾಗ, ನಾನು ಇವತ್ತು ಇಷ್ಟು ದಿನ ನಾನು 100 ರೂಪಾಯಿನಲ್ಲಿ ನಾನು ಖರ್ಚು ಮಾಡುವಂಥದ್ದು ಇವತ್ತು ನನಗೆ 200 ರೂಪಾಯಿ ಖರ್ಚು ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆನ್ ಮೈ ಪಾಕೆಟ್ ಓನ್ಲಿ. ಸೊ ಹಾಗಾಗಿ ಅದು ಓವರ್ ಆಲ್ ಸಾಮಾನ್ಯ ಜನರ ಮೇಲೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದನ್ನ ಓವರ್ಕಮ್ ಮಾಡ್ಬೇಕಂತಂದ್ರೆ ಯುದ್ಧ ನಿಲ್ಬೇಕು. ಯುದ್ಧ ನಿಲ್ಲ ಜೊತೆ ನಾವು ಸ್ವಲ್ಪ ಜವಾಬ್ದಾರಿಯಾಗಿ ಏನು ನೀಡಿದೆ ನೆಸೆಸಿಟಿ ಅದಕ್ಕೆ ಮಾತ್ರ ಖರ್ಚು ಮಾಡಿ ಇನ್ನೊಂದಷ್ಟು ಬೇಡದಿರೋದನ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದಂತ. ಸರ್, ಫೈನಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಸಜೆಷನ್ ನಮ್ಮ ಜನಗಳಿಗೆ ಏನಾದ್ರು ಕೊಡೋದಾದ್ರೆ? ಸಜೆಷನ್ ಇಷ್ಟೇ ಅಮ್ಮ, ಪ್ರಧಾನಿಯವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಚಿನ್ನನ ಮುಂದಕ್ಕೆ ಹಾಕಿ ಅಂತ ಹೇಳ್ತಾ ಇದಾರೆ. ನನ್ಗೆ ಅನ್ಸುತ್ತೆ ಅದು ವೆರಿ ರೀಸನೇಬಲ್ ಥಿಂಗ್, ನಾವೆಲ್ಲರೂ ಮಾಡ್ಬೋದು. ಆಮೇಲೆ ಎಲ್ಲೆಲ್ಲಿ ನಿಮ್ಗೆ ನೀಡ್ ಇದೆ, ನೆಸೆಸಿಟಿ ಇದೆ ಅಂತಲ್ಲೆಲ್ಲ ಕಡೆ ನೀವು ಉಪಯೋಗಿಸುವಂತ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದಾರೆ. ನನ್ನ ಪ್ರಕಾರ ಅದನ್ನು ಮಾಡ್ಬೋದು, ಬಟ್ ಕೆಲವೊಂದು ಕಡೆ ಮಾಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಡೈಲಿ ಆಫೀಸ್ಗೆ ಹೋಗ್ಲೇಬೇಕು. ಆಫೀಸ್ಗೆ ಹೋಗದೆ ಕೆಲಸ ಮಾಡೋ ಅವಕಾಶ ಇರುವಂತ ಕಡೆ ಅದನ್ನ ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ನಾವು ನಾರ್ಮಲ್ ಪೆಟ್ರೋಲ್ ಗಾಡಿಗಳು ಯೂಸ್ ಮಾಡೋ ಬದಲಿ EV ವೆಹಿಕಲ್ ಯೂಸ್ ಮಾಡಕ್ಕಾಗತ್ತೆ, EV ವೆಹಿಕಲ್ ನ ಯೂಸ್ ಮಾಡಬೇಕು. ಯಾಕಂದ್ರೆ
ಕಂಪೇರ್ ಟು ಎಲೆಕ್ಟ್ರಿಸಿಟಿ ಇಸ್ ಮಚ್ ಚೀಪರ್ ದ್ಯಾನ್ ದಿ ಕ್ರೂಡ್ ಫ್ಯೂಯಲ್, ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಅದನ್ನು ಮಾಡುವಂಥದ್ದು. ಇನ್ನೇನಪ್ಪ ಅಂತಂದರೆ ಬೇರೆ ಕಡೆ ನಮ್ದು ಏನು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಾವು ಇಂಪೋರ್ಟ್ ಮಾಡ್ಕೊಳ್ಳೋಂಥ ವಸ್ತುಗಳಲ್ಲಿ ಒಂದು 10% ಕಡಿಮೆ ಮಾಡಿ, 20% ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಏನಂತಂದ್ರೆ ಬರೋ ದಿನಗಳಲ್ಲಿ ನಾವು ಹೊರಗಡೆ ದೇಶಗಳ ಮೇಲೆ ಅವಲಂಬಿತ ಆಗದೇನೆ ನಮ್ಮ ದೇಶದಲ್ಲೇನೆ ಮ್ಯಾನುಫ್ಯಾಕ್ಚರ್ ಆಗಿ ಪ್ರೊಡ್ಯೂಸ್ ಆಗಿ ನಮ್ಮ ದೇಶದಲ್ಲೇ ನಾವು ಕನ್ಸ್ಯೂಮ್ ಮಾಡ್ಕೊಂಡ್ರೆ ಬಹಳ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ವಿ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸೆಲ್ಲ ಊರಲ್ಲಿದ್ದಾಗ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿನಲ್ಲಿ ಎಲ್ಲಾ ಬೆಳೆಗಳು ಮನೆಗೆ ಬೇಕಾಗಿರುವಂತ ಜೋಳ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಣ್ಣೆ ಎಲ್ಲ ನಮ್ಮಲ್ಲೇ ಓನ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಹಿಂಗಾಗಿ ನಾವು ಖರೀದಿ ಮಾಡುವಂತ ವಸ್ತುಗಳು ತುಂಬಾ ಕಡಿಮೆ ಇತ್ತು. ಹಂಗಾಗಿ ನಮ್ಗೆ ದುಡ್ಡು ಇಲ್ದೇ ಇದ್ರು ಪರವಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದ್ವಿ. ಇವತ್ತೇನಾಗಿದೆ ಅಂದ್ರೆ ಪ್ರತಿಯೊಂದು ನಾವು ಖರೀದಿ ಮಾಡಕ್ ಹೋದಾಗ ದುಡ್ಡು ನಾನು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಆದಾಯನೂ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನಾನು ಖರ್ಚು ಮಾಡೋದು ಹಂಗೆ ಆಗುತ್ತೆ, ನಾನು ಆದಾಯ ಕಡಿಮೆ ಆಗ್ಬಿಟ್ರೆ ನಂದು ಎಕನಾಮಿಕಲ್ ಬ್ಯಾಲೆನ್ಸ್ ಆಗುತ್ತೆ. ಹಂಗೆ ನಮ್ಮ ದೇಶದಲ್ಲಿ ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ದೇಶದ ಎಕನಾಮಿ ಬೆಟರ್ ಆಗುತ್ತೆ. ಅದನ್ನೇ ನಮ್ಮ ದೇಶದ ಪ್ರಧಾನಿ ಅವ್ರು ಹೇಳ್ತಾ ಇರೋದು, ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಿ ನಮ್ಮ ಹತ್ರ ಇರುವಂತ ವಸ್ತುಗಳನ್ನೇ ಜಾಸ್ತಿ ಯೂಸ್ ಮಾಡಿ. ಈಗ ರಿನ್ಯೂವಬಲ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಇದೆ, ವಿಂಡ್ ಎನರ್ಜಿ ಇದೆ, ಇದನ್ನ ನಾವು ಯೂಸ್ ಮಾಡೋದ್ರಿಂದ ಎಷ್ಟೊಂದು ಇವತ್ತು ವೆಹಿಕಲ್ಗಳಲ್ಲಿ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತ ಕಾರು ಒಂದ್ಸರಿ ಚಾರ್ಜ್ ಮಾಡಿದ್ರೆ 300 ಕಿಲೋಮೀಟರ್ ಬರುತ್ತೆ. ಸೊ ನಾನು ಫಾರ್ಮ್ ಹೌಸ್ ಹೋಗಿ ಬರ್ಬೇಕಾದ್ರೂ ಒಂದ್ಸರಿ ಚಾರ್ಜ್ ಮಾಡಿದ್ರೆ 2 ಸರಿ ಹೋಗಿ ಬರ್ಬೋದು ನಾನು. ಈ ತರ ಒಂದಷ್ಟು ನಾವು ಯೂಸ್ ಮಾಡೋದ್ರಿಂದ ಅದು ನಮ್ಮ ಪರ್ಸನಲ್ ಎಕನಾಮಿಗೂ ಹೆಲ್ಪ್ ಆಗುತ್ತೆ, ದೇಶದ ಎಕನಾಮಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ನಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.